ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಟೈಟಲ್ ತಮ್ಮದೇ ಗೊತ್ತಾಗ್ತದೆ ಈ ವಿಡಿಯೋ ಏನು ಕತೆ ಅಂತ. ಇವತ್ತು ನಮ್ಮ ಅಪ್ಪನ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಅಪ್ಪಂಗೆ ನಮ್ಗೆ ಏನಪ್ಪ ಸರ್ಪ್ರೈಸ್ ಗೊತ್ತೇನಪ್ಪ ಸರ್ಪ್ರೈಸು? ನಮಗೆ ಗೊತ್ತಿಲ್ಲಪ್ಪ. ಸರ್ಪ್ರೈಸ್ ಅಂದ್ರೆ ಏನು ಹೋಗ್ಲಿ? ಗಿಫ್ಟು. ಗಿಫ್ಟ್ ಅಲ್ಲ, ಸರ್ಪ್ರೈಸ್ ಅಂದರೆ ಗಿಫ್ಟೇ ಬೇರೆ ಸರ್ಪ್ರೈಸೇ ಬೇರೆ. ಸರ್ಪ್ರೈಸ್ ಅಂತಂದರೆ ನೀನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರದ್ದು ನಿನಗೆ ಕೊಡೋದು. ನೋಡೋಣ ತಾಮಗದು ಏನು ಕೊಡ್ತಿ? ಬರ ನಿನಗೆ ಕೊಡ್ತೀನಿ, ಸರ್ಪ್ರೈಸ್ ಕೊಡ್ತೀನಿ. ಏನೋ ತಿಂಡಿ ಕೊಡ್ತೀಯಾ ಅಮ್ಮ? ಸರ್ಪ್ರೈಸ್ ಅಮ್ಮ, ಸರ್ಪ್ರೈಸ್ ಕೊಡ್ತೀನಿ ಬರಮ್ಮ. ನಿನಗೆ ಅದು ತಲೆ ಕೂದಲು ಹಾಸ್ಕೊಬೇಕು, ಹಂಗೆ ಕಟ್ಟಬಾರ್ದಲ್ಲಿ. ಕೂದಲು ಇದಾಗ್ತದೆ, ಹಾಸ್ಕೊಂಡಾದ್ಮೇಲೆ ಕಟ್ಟಬೇಕು. ಬಿಟ್ಬಿಟ್ಟು ಹೇಳ್ತೀನಿ, ಕ್ಲಿಪ್ ತೆಗ್ಬಿಟ್ಟು ಹೇಳ್ತೀನಿ. ಸರಿ ಬರಪ್ಪ. ನೀವು ಹೆಂಡ್ತಿ ಎಷ್ಟೇ ಇಲ್ಲ, ದೇವ್ರು ಕೊಟ್ಟೆ ಎಷ್ಟೇ ಇಲ್ಲ. ಅದು ಎಷ್ಟೊಂದು ಜನ ಹುಡುಗಿರು ಕರ್ಲಿಬೇಕು ಅಂತ ಮಾಡ್ಕೊಂತಾರೆ ಕಾಸು ಕೊಟ್ಟು. ಬಾರಮ್ಮ, ಅದೇನು ಬುಡ ಬುಡ ಅಂತ ಓಡಾಡ್ತೀವಿ, ಕಪ್ಪೆಲಕ್ಕ ಓಡಾಡ್ದಂಗೆ. ಗುಂಗ್ರ ಅಮ್ಮ, ಗುಂಗ್ರಿ ಅಂತ ನೋಡಮ್ಮ ನಿನ್ನ. ಗುಂಗ್ರಿ ಅಂತ ನಿನ್ನ ಏನು ಅಷ್ಟ ಗೊತ್ತದೆ? ಬಾಯಿ ಜಲ್ದಿ ಮಾಡಿ ಬಂದ ಮೇಲೆ ಪಟ್ಟಂತ ಬೈಲಿ ಬಿಸಾಕು. ಹೌದಾ? ನೀನು ಇಷ್ಟೆಲ್ಲ ಮಾತಾಡ್ತಿ. ಏಯ್ ಬರಮ್ಮ, ಅದು ಎಷ್ಟು ಚೆನ್ನಾಗಿರ್ತದ ನಂಗೆ ಗೊತ್ತಾಗಲ್ಲ. ನಾನು ಹೇಳೋದು ಮಾತು ಕೇಳಮ್ಮ. ಗೈಸ್ ಇವಾಗ ಗೊತ್ತಾಗಿರ್ತದೆ ಏನೋ ಅಂತ ಹೇಳ್ತಿದ್ರು. ಒಂದು ಸ್ಟೋರಿ ಐತಿ ಅಂತ ಹೇಳಮ್ಮ. ನಿಮ್ಮ ಮುಂದೆ ಸ್ಟೋರಿ ಹೇಳ್ತೀರಿ. ದಾನೇಶ್ವರ ವೀರನೇ ಕಣ್ಣೆ ವಸಂತಮ್ಮನ ಬಗ್ಗೆ ಒಂದಷ್ಟು ಹಿತನುಡಿಗಳನ್ನು ನುಡಿಬೇಕು. ಅದಕ್ಕೆ ಕಡಿತ ಸುಮ್ಮನೆ ಹಂಗಾದ್ರೆ ಹಂಗ್ ಬಿಡು. ಇಬ್ರು ಪಕ್ಕ ಕೂತ್ಕೊಂಡು ಸರ್ಪ್ರೈಸ್ ಕೊಡ್ತೀನಿ ಇಬ್ರಿಗೂ. ಸರ್ಪ್ರೈಸ್ ಬೇಕಾ ಬಡಬೇಡ? ಕೂತ್ಕೊಂಬಲ್ಲ ಪಕ್ಕಗೆ. ಇಲ್ಲ ಪಾನ್ ಸೆಂಟ್ರ್ ನಾನು ಈ ಗಂಡ ಹೆಂಡ್ರ ಮುದ್ದೆ ಬರಬಾರ್ದು. ಇಲ್ಲ ಸರ್ಪ್ರೈಸ್ ಅಂತ ಏನು ಹೇಳು? ಸರ್ಪ್ರೈಸ್ ಅನ್ನು ಸರ್ಪ್ರೈಸ್ ಪಕ್ಕ ಕೂತ್ಕೊಂಡ್ರೆ ಕೊಡೋದು. ನಿನಗೆ ಕೊಡಲ್ಲ, ಯಜಮಾನ್ರು ಕೊಡಲ್ಲ. ನಿನಗೆ ಮಾಡಕ್ ಬರಲ್ಲ, ಯಜಮಾನ್ ಕೊಡ್ತೀನಿ. ಕಣ್ಮುಚ್ಚ ಅಪ್ಪನ ಕೊಡ್ತೀನಿ. ನೀನು ಅಪ್ಪನ ಕಣ್ಮುಚ್ಚ ಮಗು ಪಕ್ಕ ಕೂತ್ಕೊಳ್ಳ ಮೋಗಿ. ಪಕ್ಕ ಕುಣಿಸ್ಕೊಳಮ್ಮ. ಪಕ್ಕ ಕೂತ್ಕೊಳ್ಳೆ ಬೆಳ್ತೀನಿ ಪೋ. ಅಪ್ಪನ ನೀನು ಅಪ್ಪ ಪಕ್ಕ ಕೂತ್ಕೊಳ್ಳ ಪಪ್ಪ. ಏನಪ್ಪ ದಿವಸ ಕೂತ್ಕೊಂತಿದ್ದಿ? ನೀನು ಕೂತ್ಕೊಳ್ಳ ಪಪ್ಪ ಪಕ್ಕಕ್ಕೆ ಪೋ. ಅಮ್ಮ ನೀನೇ ಕೂತ್ಕೊಳ್ಳಮ್ಮ. ತಿರ್ಗಪ್ಪ. ಇವಾಗ ಮುಚ್ಚಮ್ಮ. ಅಪ್ಪನ ಕಣ್ಣು ಮುಚ್ಚಮ್ಮ. ಎರಡು ಕೈ ಹಿಂಗೆ ಗಂಡಮ್ಮ. ನೀ ಅಪ್ಪಂದನು ಹಂಗೇನು 5 ನಿಮಿಷ ಬರ್ತೀನಿ ಇವಾಗ. ಅಲ್ಲಿ ಹೆಂಗೆ ತೆಗಿತಿ ಅಲ್ಲಿ? ಕೈ ಮುಗಿಕೊಂಡಪ್ಪ, ಕೈ ಮುಗಿಕೊಂಡಪ್ಪ. ನೀನು ತಳಮ್ಮ, ಹಿಂಗಮ್ಮ. ಕೊಡಮ್ಮ ಬಿಡಿ. ಇವಾಗ ಏನಾಯ್ತು? ನನಗೆ ಅಂತ ಕೇಳಿದಲ್ಲ, ನಿಮಗೆ ಕೊಟ್ಟಿರೋದು ಅದನ್ನು. ಗ್ಯಾರಂಟಿ ನನಗಂತ ಕೇಳಿದಲ್ಲ. ಅಪ್ಪ ವ್ಲಾಗ್ ಚೆನ್ನಾಗಿ ಮಾಡಿದೆ ಅಂತ ಕಮೆಂಟ್ ಹಾಕಿದ್ಮೇಲೆ ಗೈಸ್ ಮೊನ್ನೆ ವ್ಲಾಗ್ ನೋಡಿದೆ ಏನು ಕಮೆಂಟ್ಗಳ ಸುರಿ ಮಳೆ. ನಮ್ಮ ಅಪ್ಪನ ಮೇಲೆ ಫುಲ್ ಡಿಮ್ಯಾಂಡು, ನಮ್ಮ ಅಪ್ಪಂಗೆ ಫುಲ್ ಡಿಮ್ಯಾಂಡು. ಏನು ಸಖತ ಮಾಡ್ತಿದ್ದೆ ಹಿಂಗೆ ಅಂತೆಲ್ಲ. ಐಫೋನ್ ನಿನಗೇನೆ, ನೀವು ವ್ಲಾಗ್ ಮಾಡಲಿ ಅಂತ. ನೀವೇನೇನು ಮಾಡ್ಕೊಂಬತ್ತೀರೋ ಅದನ್ನು ನನಗೆ ಸಾಯಂಕಾಲ ಕಳಿಸ್ರಿ. ನಾನೇನು ಮಾಡ್ಕೊಂಬತ್ತೀನಿ, ನಾನು ಮಿಕ್ಸ್ ಮಾಡ್ತೀನಿ. ಆಮೇಲೆ ನಿಮ್ಮಿಬ್ಬರು ಹೊಲ್ತಾವ ಏನು ಮಾಡ್ಕೊಂಬತ್ತೀರೋ ಅದು ನಿಮ್ಮ ವ್ಲಾಗು, ನಾನೇನು ಮಾಡ್ಕೊಂಬತ್ತೀನಿ ನನ್ನ ವ್ಲಾಗು ಮಿಕ್ಸು. ಸರಿನಾ? ಏನು ಫೋನು ಏನಂತ ಗೊತ್ತಾಯ್ತು ಫೋನು? ಹೇಳು ಏನು ಫೋನ್ ಅದು ಹೇಳು. ಯಾವ ಕಂಪ್ನಿ ಹೇಳೋದು? ಇರಪ್ಪ ಹಂಗಲ್ಲಪ್ಪ, ತೆಗೆದು ಹೇಳ್ಕೊಡ್ತೀಪ. ಹೇಳು ಏನಂತಾರೆ? ಯಾವ ಕಂಪ್ನಿದು? ಆಪಲ್ ಐಫೋನು. ಎಷ್ಟು ಹೇಳೋದು? 1,90,000 ರೂಪಾಯಿ. ಏನು ಗ್ಯಾರಂಟಿ 1,90,000 ರೂಪಾಯಿ ಮೇಲೆ ಇದು ನೋಡಲ್ಲಿ ಬಿಲ್ ಅದ್ರ ಮೇಲೆ ಇರೋದು. ಬಿಟ್ಟು ವಸಂತಿ ಹಾಲಿನ ಬಿಲ್ ಕುಡಿಕಿದ್ಲು ತಂದ. ಹೇಳಿ ಇವಾಗ. ನೀನು ಅವನೇನು ತರೋಕ್ಕಾಗಲಿವಲ್ಲ, ನೀನು ತಾನೇ ಕೊಡ್ತಿದ್ದು. ಗ್ಯಾರಂಟಿ 1,90,000. ನಿಮಗೆ ನಾನು ಕೈಯಿಂದ ಹಾಕಿದ್ದೀನಿ. ನಿಮ್ಮ ಹತ್ರ ಎಷ್ಟು ಇಸ್ಕೊಂಡಿದ್ದೀನಿ ಅಷ್ಟೇ ಕಾಸು. ನಿಮಗೆ ನಾನು ಕೈಯಾರು ಹಾಕಿದ್ದೀನಿ. ಗೈಸ್ ಅದೇನೇ ಕತೆ ಅಂತ ಹೇಳ್ತೀನಿ. ಫಸ್ಟು ಐಫೋನ್ 17 Pro Maxನ ಅನ್ಬಾಕ್ಸ್ ಮಾಡ್ಸೋಣ ಇವ್ರ ಕೈಲಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು, ಮತ್ತು ಈಗ ಇವ್ರ ಸಪೋರ್ಟು, ಇವ್ರು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ಇದನ್ನು ಫೈನಲಿ ತಂದಿದ್ದಾಯಿತು. ಹೆಂಗೆ ತಂದಿದ್ದು ಏನು ಅಂತ ಉದ್ದೇಶನ ಓಪನ್ ಮಾಡಿಬಿಟ್ಟು ಆನ್ ಮಾಡಿಸಿ ಇವ್ರ ಕಡೆಯಿಂದ ಆಮೇಲೆ ಹೇಳ್ತೀನಿ ರೀ. ತೆಗಿಯಪ್ಪ. ಅದು ಹೆಂಗಪ್ಪ ಅಂತಂದ್ರೆ ಐಫೋನ್ನ ನೋಡಿರಿ, ಏನು ನಮ್ಮ ಅಮ್ಮಂತೂ ಏನು ಡಿಮೋಟಿವೇಟ್ ಮಾಡ್ತಾಯಿಲ್ಲ. ಅಂದರೆ ಬರೆಯೋಕ್ಕೆ ಓದೋಕ್ಕೆ ಬರೋಲ್ಲ. ನಮ್ಮ ಅಪ್ಪ SLCನ ಸಕ್ಸಸ್ಫುಲಿ SLCನ ಇದಾಗೋರೆ, ಡುಮ್ಕಿ ಹೊಡೆದವ್ರೆ. ಅವ್ರ ಕೈಲಿ ಇವತ್ತು 1.5 ಲಕ್ಷದ ಐಫೋನ್ 17 Pro Maxನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡಪ್ಪ ಹಿಂಗೆ ಈ ಕಡೆ ಟೇಪ್ ಅಂದ್ರೆ, ಈ ಟೇಪ್ ಅಂದ್ರೆ ಇದು, ಈ ಟೇಪ್ ಇಟ್ಕೊಂಡು ಹಿಂಗೆ ಎಳಿ ಮೇಲೆ ಕೆಳಿಯೋದನ್ನ. ಈ ಟೇಪ್ ಇಟ್ಕೊಳಪ್ಪ, ಹಿಂಗೆ ಇಟ್ಕೊಳಪ್ಪ ಇದನ್ನ ಇಟ್ಕೊಂಡು ಎಳೆಯಪ್ಪ ಅದನ್ನ.
ಮಡಿಕಾದನ 1.5 ಲಕ್ಷ ರೂಪಾಯಿ ಇದ್ದು. ಆ ಕಡೆ ಅಮ್ಮ ಕೈಲಿ ಹೇಳ್ಸು. ನೀನು ಹೇಳಿ ಮಾದನ, ನೀವಿಬ್ಬರು ಸಪೋರ್ಟಪ್ಪ, ಅದು ನೀವಿಬ್ಬರು ಕಾಸು. ಇವಾಗ ತೆಗಿಯಪ್ಪ ಅದು ಬಾಕ್ಸ್ನ, ತೆಗಿಯಮ್ಮ. ಅಪ್ಪನ ಕೊಟ್ಟು ಫೋನ್ ಹಿಂಗೆ ಹಿಂಗಕ್ಕೆ ಹುಷಾರು. ಹಂಗೆ ಹಾಕೊಂಡು ಮುಗಿಸ್ಕೊಳಪ್ಪ. ಹಿಂಗೆ ಇಟ್ಕೊಳಪ್ಪ, ಕೈ ಹಿಡ್ಕೊಳಪ್ಪ, ಹಿಂಗೆ ಫೋನ್ ಫಸ್ಟ್ ಕೈ ಇಟ್ಕೊಳಪ್ಪ. ನಾನೇ ಮುಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ iPhone 17 Pro Maxನ ಅದನ್ನು ಹಿಡ್ಕೊಂಡು ಕೆಳಗಡೆ ಇಟ್ಕೊಂಡು ಗಾಳಿ ಮೇಲ್ಕೆ. ಎಷ್ಟದೆ ನೀವು ಸಾಕಾ? ಸ್ವಲ್ಪ ಹೊಸಿ ಅದ ಅದು. ನೀನು ಹಿಡ್ಕೊಬೇಕು, ಇಬ್ರು ಹಿಡ್ಕೊಬೇಕಪ್ಪ, ಇಬ್ರು ಸಪೋರ್ಟು. ಆನ್ ಮಾಡಿ ಒತ್ತರಿ, ಲಾಂಗ್ ಒತ್ತಿಡ್ಕೊ, ಒಂದು 5 ಸೆಕೆಂಡ್, ಒಂದು 5 ಸೆಕೆಂಡ್ ಒತ್ತಿಡ್ಕೊ. ಆಮೇಲೆ ನನಗೆ ತೋರಿಸು, ತೋರಿಸು, ನನ್ನ ಕಡೆಗೆ ತೋರಿಸು. ಗೈಸ್ ಫೈನಲಿ iPhone 17 Pro Max ಲೋಗೋ ಆನ್ ಆಯಿತು. ಸೇಮ್ ಅಲ್ಲ ಕಣಮ್ಮ, ಅದು ಕಂಪ್ನಿ ಲೋಗೋ. ಆ್ಯಪಲ್ ಬ್ರ್ಯಾಂಡ್, ಅದು ಸೇಬ್ ಅಲ್ಲ. ಸೇಬ್ ಅಂತೆ, ಸೇಬು. ಗೈಸ್ ಫೈನಲಿ 17 Pro Max 1 TB ಆನ್ ಆಗೋಯ್ತು. ಎಲ್ಲೋ ಅಂತ ಎಲ್ಲ ಗೊತ್ತಾಯಿದೆ. ಸೆಟಪ್ಪು ಎಲ್ಲಿಂದ ಬಂತಿದ್ದು ಎಲ್ಲ ಹೇಳ್ತೀನಿ ಇವಾಗ. ಏನು ಸೆಟಪ್ ಮಾಡ್ಬೇಕು ಇನ್ನು ಗೈಸ್, ಅದನ್ನು ಹೊಸ್ದಾಗಿ ಇವಾಗ ಓಪನ್ ಆಗಿದ್ದು. ಗೈಸ್ ಫೈನಲಿ ಎಷ್ಟೋ ದಿವಸದ ಆಸೆ iPhone 17 Pro Maxನ ನನ್ನ ಕೈಗೆ ಹಿಡಿದಿದ್ದಾಯಿತು. ಇದು ಆ್ಯಕ್ಚುಲಿ iPhone 17 Pro Max 1 TB ನಮ್ಮ ಗ್ಲೋಬಲ್ ವೇರಿಯಂಟ್. ಇದು ಇಂಡಿಯನ್ ವೇರಿಯಂಟ್ ಅಲ್ಲ, ಗ್ಲೋಬಲ್ ವೇರಿಯಂಟ್, ಇಂಡಿಯನ್ ವೇರಿಯಂಟ್ ಅಂತ ಸ್ವಲ್ಪ ಇದು ಗೊತ್ತಿರ್ತದೆ, ಎಷ್ಟು ಜನ ಗೊತ್ತಾಗಲ್ಲ. ಅಂದರೆ ಇದಕ್ಕೆ ಸಿಮ್ ಹಾಕೋಕ್ಕಲ್ಲ, ಈ ಸಿಮ್ಮು ಫೋನ್ ಸ್ಪೆಸಿಫಿಕೇಶನ್ಗೆಲ್ಲ ನಾನು ಟೆಕ್ ವೀಡಿಯೋ ಮಾಡ್ತಾ ಇಲ್ಲ, ಫೋನ್ನೆಲ್ಲ ರಿವ್ಯೂ ಮಾಡೋಕ್ಕೆ. ಫೋನೆಲ್ಲ ಬೇಜಾನ್ ರಿವ್ಯೂ ಮಾಡಿರ್ತಾರೆ. iPhone 17 Pro Max ಆಲ್ರೆಡಿ ಲಾಂಚ್ ಆಗಿ ಬೇಜಾನ್ ದಿವಸ ಆಯಿತು. iPhone 18 ಲಾಂಚ್ ಆಗ್ತಿದ್ದೀನಿ ನೆಕ್ಸ್ಟ್ ತಿಂಗಳು. iPhone 17 ತಂಡೆ, ಹಣಕಾಸಿನ ಅಭಾವ. ಸೊ ಇದನ್ನು ತಾಂಡಿ ಉದ್ದೇಶ ಬಂದೇನಪ್ಪ ಅಂತಂದರೆ, ಇವಾಗ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಇವಾಗ ಏನಾಯ್ತು, iPhone 15 ಪ್ಲಸ್ಸು ಇದು ಸ್ಟೋರೇಜ್ ಸಾಲ್ತಾ ಇಲ್ಲ. ಮತ್ತು ಒಂದು 2 ದಿವಸ ಬ್ಲಾಗು ಸ್ಟೋರ್ ಮಾಡೋಕ್ಕಾಗಲ್ಲ. ಒಂದು ದಿವಸ ಇವತ್ತಿನ ಬ್ಲಾಗ್ನ ಸ್ಟೋರ್ ಎಡಿಟ್ ಮಾಡಿಬಿಟ್ಟು ಪೂರ್ತಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಬೇಕು ಅಂತಂದರೆ ನೆನ್ನೆ ಇರೋ ವ್ಲಾಗ್ ಫುಟೇಜು, ವ್ಲಾಗ್ ಪೂರ್ತಿ ವೀಡಿಯೋ ಏನೇನು ಇರುತ್ತೆ ಎಲ್ಲ ಡಿಲೀಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಫೋನ್ನ ತರಿಸಿದ್ದು. ಆ್ಯಕ್ಚುಲಿ ಈ ಫೋನ್ನ ತರಿಸಿದ್ದು US ಇಂದ, ಅಮೆರಿಕನ್ ತರಿಸಿದ್ದು. ಇದಕ್ಕೆಲ್ಲ ಫುಲ್ ಸಪೋರ್ಟು ನಮ್ಮ ನಾಗೇಶ್ ಅಣ್ಣ ಮತ್ತು ಇನ್ನೊಬ್ಬರು ಫ್ರೆಂಡು, ಅವರಿಬ್ಬರು ಕಡೆಯಿಂದ US ಅಲ್ಲಿ ಕೆಲಸ ಮಾಡೋರು, ಅಲ್ಲಿಂದ ಬೈ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದನ್ನು. ಅಂದರೆ ಪೂರ್ತಿ ಅವರಿಂದನೇ ಎಲ್ಲ ಫುಲ್ ಟ್ರಾನ್ಸಾಕ್ಷನ್ ಎಲ್ಲ ನನಗೂ ಅವರು ಕಾಂಟ್ಯಾಕ್ಟ್ ಇಲ್ಲ. ಬಟ್ ನಾಗೇಶ್ ಅಣ್ಣ ಅವರು ಗೊತ್ತಿರೋರು ಮತ್ತು ನಮ್ಮ ಫ್ರೆಂಡಿಗೆ ಗೊತ್ತಿರೋರು ಅವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ತರಿಸಿದ್ದು. ಬಟ್ ಅಲ್ಲಿಗೂ ಇಲ್ಲಿಗೂ ಬೇಜಾನ್ ಡಿಫ್ರೆನ್ಸ್ ಆಯಿತು. ಇವತ್ತು ಆ್ಯಕ್ಚುಲಿ ಪ್ರೈಸು 1,89,000 ಆಯಿತು iPhone 17 Pro Max. ನಾನು ತರಿಸಿದ್ದು 1.5 ಲಕ್ಷಕ್ಕಿದ್ದು. ಸೊ ಇದೆಲ್ಲ ವಿಚಾರ ಮಾಡಿದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 1,70,000, 1,75,000 ತನಕ ಹೇಳಿದ್ರು ಅಷ್ಟೇ, ಅದಕ್ಕಿಂತ ಕಮ್ಮಿ ಮಾಡ್ಕೊಂಡಿಲ್ಲ. ಸೊ 1 ಲಕ್ಷಕ್ಕೆ ನೋಡಿ ಕನ್ನಡದ ಬಂದ್ಬಿಡ್ತು ನಮಸ್ಕಾರ ಅಂತ. 1,50,000 ರೂಪಾಯಿ ನೆನೆ ಸಿಕ್ಕಿದ್ದು. ಬಟ್ ಆಮೇಲೆ 3,000 ರೂಪಾಯಿ ಇದಾಯಿತು. ಏನಪ್ಪ ಅಂತಂದರೆ ಎಕ್ಸ್ಟೈಸು, ಕಸ್ಟಮ್ ಡ್ಯೂಟಿ ಅಂತೆಲ್ಲ ಫ್ಲೈಟಾಗಿ ಕಳಿಸಿರೋದಕ್ಕೆ 3,500 ಆಯಿತು. ಈ ಫೋನ್ ತಗೊಳ್ಳೋಕ್ಕೆ ದುಡ್ಡು ಕೊಟ್ಟು ನಾವು ಅಮ್ಮನೇನೆ ಹಿಂಗೆ ಗೈಸ್ ಇನ್ನೊಂದು ಸ್ವಲ್ಪ ಕೊಡಬೇಕು. ಸ್ವಲ್ಪ ಕೊಟ್ಟಿದ್ದೀವಿ, ಸ್ವಲ್ಪ ದುಡ್ಡು ಕೊಡ್ತೀವಿ, ಇನ್ನೂ ಪೂರ್ತಿ ಸೆಟ್ಲ್ ಮಾಡಿಲ್ಲ, ಇನ್ನೂ ಕೊಡಬೇಕು, ಟೈಮ್ ತಗೊಂಡಿದ್ದೀನಿ, ಸ್ವಲ್ಪ ಕೊಡ್ತೀನಿ ಅಂತ. ಸೊ ಆ್ಯಕ್ಚುಲಿ ನಾನು ಈ ಫೋನ್ ತಗೋಬೇಕು ಅಂತ ಮದುವೆ ಟೈಮಲ್ಲಿ ಇಟ್ಕೊಂಡಿದ್ದೀನಿ. ತಂಗಿ ಮದುವೆ ಟೈಮಲ್ಲಿ ತಗೋಬೇಕು ಅಂತ ಕುಡಿಕೊಂಡಿದ್ದೆ. ದುಡ್ಡನ್ನೆಲ್ಲ ಕುಡಿಕೊಳ್ಳೋದು ಹಂಗೆ ಖರ್ಚಾಗ್ಬಿಡೋದು. ಏನು ಹೆಂಗಪ್ಪ ಅಂತಂದರೆ, ಮದುವೆ ಟೈಮಲ್ಲಿ ಸಿಕ್ಕಾಪಟ್ಟೆ ಖರ್ಚು, ಸಣ್ಣ ಪುಟ್ಟ ಖರ್ಚುಗೆಲ್ಲ ಕಿತ್ಕೊಂಡು ಹೋಗಿ ನಾನು ಎಷ್ಟೊಂದು ದುಡ್ಡು ಕುಡಿಕೊಂಡಿದ್ದೆ ಐಫೋನ್ ತಾಣೋಣ ಅಂತಲೇ. ಮೇನ್ ರೀಸನ್ ಬಂದ್ಬಿಟ್ಟು ಸ್ಟೋರೇಜ್ ಅಲ್ಲ. ವ್ಲಾಗ್ ಮಾಡ್ತೀನಿ ಅಂದರೆ ಬೇಸಿಕ್ ಯೂಸ್ಗೆಲ್ಲ ಸಾಕು 128 GB ಸ್ಟೋರೇಜು. ಬಟ್ ವ್ಲಾಗಿಗೆ ವಿಡಿಯೋ ಮಾಡ್ತೀನಿ ಅಂದರೆ ಒಂಚೂರು ಸಾಲಲ್ಲ, ಎಲ್ಲ ಡಿಲೀಟ್ ಮಾಡಬೇಕಾಗ್ತದೆ. ಜಸ್ಟ್ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 30 ನಿಮಿಷದಿಂದ 40 ನಿಮಿಷದ್ದು ವಿಡಿಯೋ ರೆಕಾರ್ಡ್ ಮಾಡೋದು ಅಷ್ಟೇ 128 GB ನಲ್ಲಿ. ಅಷ್ಟು ಸಿಸ್ಟಮ್ ಸ್ಟೋರೇಜ್ ಎಲ್ಲ ಲೆಕ್ಕ ಹಾಕೊಂಡ್ರೆ. ಸೊ ಅದಕ್ಕೋಸ್ಕರ ಈ ಫೋನ್ನ ತರ್ಸ್ಕೊಂಡಿದ್ದು. ಮತ್ತು ಇವಾಗಿರೋ ಇನ್ನೊಂದು ಫೋನ್ನ ನಾನು ಅಪ್ಪಂಗೆ ಕೊಡ್ತೀನಿ ವ್ಲಾಗ್ ಮಾಡೋಕ್ಕೆ. ಮಾಡೋ ಬರ್ತಾನಪ್ಪ. ಹಾಂ ಗೈಸ್, ಮೊನ್ನೆ ಮಾಡ್ತಲ್ಲ, ಚೆನ್ನಾಗಿ ಮಾಡೋರೆ, ಖುಷಿ ಆಯಿತು. ನಿಮ್ಮ ಎಲ್ಲ ಕಮೆಂಟ್ ನೋಡಿ, ಒಳ್ಳೆಯದೇ ಕಮೆಂಟ್ ನೋಡಿ. ನಾವು ಅಪ್ಪನೇ ಚೆನ್ನಾಗಿ ಮಾಡ್ತು ಅಂತ ಕಮೆಂಟ್ ಆಗ್ತಾ ಇದ್ದೀರಾ, ನಾನು ಮಾತು ಸ್ಪೀಡ್ ಆಯಿತು ಅಂತ ಇದ್ದೀರಾ. ಸೊ ನಿಧಾನ ಮಾತಾಡಿ ಟ್ರೈ ಮಾಡ್ತೀನಿ, ಮಾತಾಡಿ ಅಭ್ಯಾಸ ಆಗ್ಬಿಡದೆ. ಸೊ ಈ ಫೋನ್ ಅದರಲ್ಲಿ ಒಬ್ಬರಿಗೆ ಕೊಡ್ತೀನಿ. ಮತ್ತು ಈ ಫೋನ್ನ ಹಣಕ್ಕೆ ನಿಮ್ಮ ಸೋಷಿಯಲ್ ಮೀಡಿಯಾ ದುಡ್ಡು ಯೂಸ್ ಆಗಿದೆ, ಮತ್ತು ನಿಮ್ಮ ಸಪೋರ್ಟು, ಮತ್ತು ನಮ್ಮ ಅಮ್ಮನ ಸ್ವಲ್ಪ ಆ್ಯಡ್ ಮಾಡಿ ಕೊಟ್ಟಿದೆ. ಫಸ್ಟು ಈ ಫೋನ್ ತಗೊಳ್ಳೋದೇ ಒಂದು ಹೊಸ ಜರ್ನಿ. ಈ ವ್ಲಾಗಿಂಗ್ ಅಂತ ಹೇಳಬೇಕು ಅಂತಂದರೆ, ವ್ಲಾಗ್ ಮಾಡಿಗೆ ನಾನು ಇಷ್ಟು ದೊಡ್ಡ ಐಫೋನ್ ಎಲ್ಲ ತಗೊಳ್ಳೋಕ್ಕೆ ಕಾರಣ ಐಫೋನ್ಗೆ ಹೋಗಲ್ಲ ಮಗನೇ ಅಲ್ಲ. ಫಸ್ಟು ವ್ಲಾಗ್ ಮಾಡಿದ್ದು ಈ ಫೋನಿಗೆ ನೋಡ್ರಿ, ಹೊಡೆದೋಗ್ಬಿಟ್ಟು ಎಲ್ಲ ಊಸ್ಟೋಗ್ಬಿಟ್ಟೈತೆ. ಇದೇನು ವರ್ಕ್ ಆಗ್ತಲ್ಲ ಕರೆಕ್ಟಾಗಿ, ಹ್ಯಾಂಗ್ ಆಗ್ತದೆ, ಎಲ್ಲ ಬಿದ್ದು ಉಳಿಸಿ ಹೊಡೆದಾಕಿ ಹೊಸ ತಗೋಬೇಕು ಅನ್ಕೊಂತೀನಿ. ಆ್ಯಂಡ್ರಾಯ್ಡ್ ಯೂಸ್ ಚೇಂಜ್ ಆಗೋಣ, ಆ್ಯಂಡ್ರಾಯ್ಡ್ ಯೂಸ್ ಸ್ಪೇರ್ ಮಾಡ್ಕೊಳ್ಳೋಣ ಅಂದರೆ ಅದಾಗಲಿಲ್ಲ. ಪೂರ್ತಿ ಹೊಡೆದು ಈ ಕಾಸೆ ಅರೇಂಜ್ ಮಾಡೋಕ್ಕಾಗಿಲ್ಲ. ತಾಣಕ್ಕೆ ಅಂತೀನಿ ಅಂದ್ಬಿಟ್ಟು iPhone 17 Pro Max ತಂದಿದ್ದು. ಇವಾಗ iPhone 15 ಪ್ಲಸ್ನ ಅದನ್ನ ಅಪ್ಪಂಗೆ ಕೊಡ್ತೀನಿ ಲೊಕೇಶನಲ್ಲಿ. ಹಂಗೆ ಯಾರು ಆದರೆ ವೀಡಿಯೋ ಮಾಡ್ಕೊಂಡು ಬರಲಿ, ಇಲ್ಲ ಅಂತಂದರೆ
ಈ ಫೋನು ಸೈಡ್ಗೆ ಇಸಿದ್ದೀನಿ ಇನ್ನು ಅಷ್ಟೇ. ನೀವು ಏನು ವರ್ಕ್ ಆಗಲ್ಲ. ಇವಾಗ ಎತ್ತು ಅಂತಂದ್ರೆ ಒಂದೊಂದ್ಸಲಿ 10 ನಿಮಿಷ 20 ನಿಮಿಷ ಹ್ಯಾಂಗ್ ಆಗುತ್ತದೆ, ಏನು ಯೂಸ್ ಇಲ್ಲ. ಸೊ ಇದನ್ನೆಲ್ಲ ಕಂಪ್ಲೀಟ್ ಸೆಟಪ್ ಮಾಡಿಬಿಟ್ಟು ಇಲ್ಲಿಂದ ಹೊಸ ವ್ಲಾಗಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಗೊತ್ತಿರ್ತದೆ ನಿಮಗೆ. ನಾನು ಸ್ಟಾರ್ಟ್ ಮಾಡಿದ್ದು ಐಫೋನ್ 15 ಪ್ಲಸ್ ಮುಂಚೆ. ವ್ಲಾಗ್ ಮಾಡೋರಿಗೆಲ್ಲ ಬೇಸಿಕ್ ಯಾವ ಸೆಕೆಂಡ್ ಹ್ಯಾಂಡ್ಗೆ ಫೋನ್ ತಗೊಂಡು ವ್ಲಾಗ್ ಮಾಡ್ತೀನಿ ಅಂತಂದರೆ ಐಫೋನ್ 15 ವೇರಿಯಂಟಲ್ಲಿ ಐಫೋನ್ 15 ಪ್ಲಸ್ ತಗೊಳ್ರಿ. ಕ್ಯಾಮ್ರಾ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ, ಸೂಪರ್ ಆಗೈತೆ. ಅದಕ್ಕೆ ಮುಂಚೆ ಸೆಂಟ್ರಲ್ಲಿ ನಾನು ಯೂಟ್ಯೂಬ್ ಒಂದು ಸ್ವಲ್ಪ ಕೈ ಕೊಟ್ಟಾಗ ಐಫೋನ್ 16 ಪ್ಲಸ್ ಮತ್ತು 15 ಪ್ಲಸ್ ಎಕ್ಸ್ಚೇಂಜ್ ಮಾಡ್ಕೊಂಡೆ. ನನ್ನ ಫ್ರೆಂಡಿಗೆ 16 ಪ್ಲಸ್ ಅವನ ಹತ್ರ ಇಸ್ಕೊಂಡು 15 ಪ್ಲಸ್ ಅವನಿಗೆ ಕೊಟ್ಟು ಅವನ ಹತ್ರ 16 ಪ್ಲಸ್ ನಾನು ಇಸ್ಕೊಂಡಿದ್ದೆ ಸ್ವಲ್ಪ ದಿವಸ ಮಟ್ಟಿಗೆ. ಸೊ 16 ಪ್ಲಸ್ನ ಅವನಿಗೆ ವಾಪಸ್ ಇವಾಗ ರೀಸೆಂಟಾಗಿ ಕೊಟ್ಬಿಟ್ಟೆ. ಅವನಿಗೆ ಎಮರ್ಜೆನ್ಸಿ ಬಂತು ಅಂದ್ಬಿಟ್ಟು ಅವನೇನೋ ಸೇಲ್ ಮಾಡ್ಕೊಬೇಕು ಅಂತ ಇಸ್ಕೊಂಡ, ಅವನಿಗೆ ಕೊಟ್ಬಿಟ್ಟೆ. ಮತ್ತೆ ತಿರುಗಿ 15 ಪ್ಲಸ್ಗೆ ವಾಪಸ್ ಸ್ವಿಚ್ ಆಗಿದೆ. ಸೊ ಹಾಗಾಗಿ ನನಗೆ ನನ್ನ ಫೋನ್ ಬೇಕೇ ಬೇಕಾಯಿತು. ಅದಕ್ಕೋಸ್ಕರ ಫೋರ್ಸ್ ಮಾಡಿ ಅಮ್ಮನ ಕೇಳಿತ್ತು ಒಂದೇ ಒಂದು ಮಾತಿಗೆ ತಗೋವಂತ ಕಾಸು ಅಪ್ಪನ ಕೊಟ್ಬಿಟ್ರು. ಏನು ಕಾನ್ಫಿಡೆನ್ಸು ಇಟ್ಕೊ ತಗೋವಂತ ಕೊಡಿಕ್ಕೆ ಏನು ಕಾನ್ಫಿಡೆನ್ಸ್ ಗೊತ್ತು ಗೈಸ್, ಏನಾದ್ರು ರಿಟರ್ನ್ ಬರ್ತದಲ್ಲಪ್ಪ ಸ್ವಲ್ಪ ಅಂತ. ಬಟ್ ಯೂಟ್ಯೂಬಿಂದ ಒಳ್ಳೆ ವ್ಯೂಸೇ ಗೊತ್ತೈತೆ, ಒಳ್ಳೆ ದುಡ್ಡೇ ಮಾಡ್ತಾ ಇದೆಯಾ. ಇಷ್ಟು ದಿನ ಕಾಯ್ಬೇಕಾಯ್ತಾ 1 ವರ್ಷ ಫೋನ್ ತಗೊಳಕ್ಕೆ ಅನ್ಕೊಂಡ್ರೆ 1 ವರ್ಷ ದುಡ್ಡಿದ್ದೀನಿ ನಾನು ಯೂಟ್ಯೂಬಿಂದ. ಬಟ್ ಎಲ್ಲ ಯೂಟ್ಯೂಬರ್ಸ್ ದುಡ್ಡು ಮಾಡ್ತಾರೆ, ಎಲ್ಲ ಕ್ರಿಯೇಟರ್ಸ್ ದುಡ್ಡು ಮಾಡ್ತಾರೆ. ಬಟ್ ಯಾರ ಫ್ಯಾಮಿಲಿ ಸಿಚುವೇಶನ್ ಹೆಂಗಿರ್ತದೆ, ಆ ದುಡ್ಡನ್ನ ಏನು ಮಾಡ್ತಾವ್ರೆ, ಅದು ಎಲ್ಲೆಲ್ಲಿ ಗೊತ್ತೈತೆ ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿರ್ತದೆ. ಯಾರೆಲ್ಲ ದುಡ್ಡು ಮಾಡೋದಂತೂ ಗೊತ್ತು, ಬಟ್ ಆ ದುಡ್ಡನ್ನ ಎಲ್ಲೆಲ್ಲ ಹೆಂಗೆಲ್ಲ ಬರ್ತದೆ ಅಂತ ಯಾರು ತೋರಿಸಲ್ಲ. ಸೊ ಅದಕ್ಕೋಸ್ಕರ ನಮ್ಮವು ಬೇಜನ್ ಕಮಿಟ್ಮೆಂಟ್ ಇತ್ತು. ನನಗೂ ಸಿಕ್ಕಾಪಟ್ಟೆ ದುಡ್ಡು, ಇವು ಸೋಷಿಯಲ್ ಮೀಡಿಯಾದ ಬಂದಿರೋ ದುಡ್ಡು. ನನ್ನ ತಂಗಿ ಮದುವೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಏನಪ್ಪ ಆಯಿತು ಗೈಸ್, ಅದೇನಾದ್ರು ಆ ದುಡ್ಡು ಮತ್ತು ಅದರಿಂದ ಏನಾದ್ರು ಜನರೇಟ್ ಮಾಡಿಲ್ಲ ಅಂತಂದರೆ ಸರಿಯಾಗಿ ಸಾಲ ಮಾಡ್ಕೊಬೇಕಾಯ್ತು. ಸೊ ಆ ಥರ ಪರಿಸ್ಥಿತಿ ಬಂದ್ಬಿಡೋದು. ಸೊ ಈ ದುಡ್ಡು ಸಿಕ್ಕಾಪಟ್ಟೆ ಹೆಲ್ಪ್ ಆಗೈತೆ. ಸೊ ಸಣ್ಣ ಪುಟ್ಟ ಖರ್ಚು, ದೊಡ್ಡ ಮೈ ಖರ್ಚಿಗೆಲ್ಲ ಅದರದ್ದು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸಣ್ಣ ಪುಟ್ಟ 2,000 3,000 ಎಲ್ಲ ನಾನೇನು ಪ್ರಮೋಷನ್ ಮಾಡಿ ಅದು ಇದು ಸೇವ್ ಮಾಡ್ಕೊಂಡಿದ್ದೆ. ಅದೆಲ್ಲ ಫಂಡಿಂಗ್ ಕಾರಣಕ್ಕೆ ಎಷ್ಟೊಂದು ದುಡ್ಡು ಹೊರಟಾಯಿತು. ಸೊ ಸೋಷಿಯಲ್ ಮೀಡಿಯಾದಿಂದ ಸಿಕ್ಕಾಪಟ್ಟೆ ದುಡ್ಡು ಹೆಲ್ಪ್ ಆಗೈತೆ ನಮ್ಮ ಇದಕ್ಕೆ, ಫ್ಯಾಮಿಲಿ ನಡ್ಸೋಕ್ಕೆ. ಮತ್ತು ಮದುವೆಗಂತೂ ಹೇಳ್ತೀನಲ್ಲ, ಮದುವೆಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗೋಯ್ತು. ಅದು ದುಡ್ಡಿಲ್ಲ ಅಂದರೆ ಪಕ್ಕ ಇವತ್ತು ಎಲ್ಲ ಒಂದು ತಗೊಂಡಿರುವ ಏನೋ ಒಂದು ಕತೆ ಮಾಡಿ. ಏನು ಸೇವಿಂಗ್ಸ್ ಇತ್ತು, ಬಟ್ ಸೇವಿಂಗ್ಸು ಮೀರಿ ಖರ್ಚಾಗೋಯ್ತು ಮದುವೆಗೆ. ಸೊ ಈ ದುಡ್ಡಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಸೊ ಹಂಗಾಗಿ ಎಲ್ಲ ದುಡ್ಡೆಲ್ಲ ಖರ್ಚಾಗಿ ಕಾಣಕ್ಕಾಗಲಿಲ್ಲ. ಕೊನೆಗೂ ನಮ್ಮ ನಾಗೇಶ್ ಅಣ್ಣವ್ರ ಆಶೀರ್ವಾದದಿಂದ ಅವ್ರು ಇದರಿಂದ ಒಂದು 30,000ರಿಂದ 40,000ವರೆಗೂ ಕಮ್ಮಿ ರೇಟಿಗೆ ದುಡ್ಡು ಫೋನ್ ಸಿಕ್ತು. ಅಲ್ಲಿಂದ ಕಳಿಸ್ಕೊಟ್ಟವ್ರೆ. ಅದು ಯಾರು ಕಳಿಸ್ಕೊಟ್ಟರು ಅವ್ರ ಕಡೆಯಿಂದ ನಮಗೊಂದು ದೊಡ್ಡ ಥ್ಯಾಂಕ್ಸು. ನಾಗೇಶ್ ಅಣ್ಣಗೆ ದೊಡ್ಡ ಥ್ಯಾಂಕ್ಸು. ಅವರು ಇದರಿಂದನೇ ತರಿಸ್ಕೊಟ್ಟಿದ್ದು. ಕಂಪ್ಲೀಟ್ ದುಡ್ಡೆಲ್ಲ ಒಂದು 90% ಸೆಟ್ಲ್ ಮಾಡಿದ್ದೀನಿ. ಇನ್ನೊಂದು 10% ನಾನು 3 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೈನಲಿ ಫೋನ್ ಇಸ್ಕೊಂಡು ಬಂದಿದ್ದೀನಿ. ಹೇಳಿ ನಿಮಗೆ ನಿಮ್ಮ ಯಜಮಾನ ಕೊಡ್ತೀನಿ ಐಫೋನ್ 15 ಪ್ಲಸ್ನ ವೀಡಿಯೋ ಮಾಡೋಕ್ಕೆ. ನೀನು ಮಾಡ್ಕೊಂಬಂದು ಗೈಸ್ ಹೇಳ್ಬೇಕು ಅಂತಂದರೆ ಐಫೋನ್ 15 ಪ್ಲಸ್ ತಗೊಂಡಾಗ ನಮ್ಮ ಅಪ್ಪ ಫುಲ್ ಕೇಳ್ಬಿಟ್ಟಿತ್ತು. Q&A ಒಳಗಡೆ ಹೇಳಿದ್ದೀನಿ, ಫೋನ್ ತಗೊಂಡಿದ್ದೆ ಒಂದು ದೊಡ್ಡ ಟಾಸ್ಕ್ ಅಂತ. ಐಫೋನ್ 15 ಪ್ಲಸ್ ತಗೊಂಡಿದ್ದೆ ದೊಡ್ಡ ರೋಚಕ. ಆ್ಯಕ್ಚುಲಿ ಅದು ಒಂಥರ ಗಿಮಿಕಲ್ ಫೋನ್ ತಗೊಂಡಿದ್ದು ನಮ್ಮ ಫ್ರೆಂಡ್ ಹತ್ರ ಬೈಸ್ಕೊಂಡು. ಅದು ಆ್ಯಕ್ಚುಲಿ ಅವತ್ತು 72,000 ಇತ್ತು. 60,000 ರೂಪಾಯಿಗೆ ಏನೋ ಡೀಲ್ ಮಾಡಿ ಗೊತ್ತಿರ್ತದೆ ಹೆಂಗೆ ಕಸ ಮಿಸಿ ಮಾಡಿ ಫುಲ್ ಬ್ರ್ಯಾಂಡ್ ನ್ಯೂ ಫೋನೇನೆ, ಬಾಕ್ಸು ಸಮೇತ ನ್ಯೂ ಬಾಕ್ಸ್ ತಿನ್ನೇ ಫೋನು ತಗೊಂಡಿದ್ದಾಯಿತು. ಅದು ಆ್ಯಕ್ಚುಲಿ ಅವತ್ತು 72,000 ಇತ್ತು. ನಾನು 60,000 ರೂಪಾಯಿ ಮಾತಾಡಿದ್ದೆ. ಆ್ಯಕ್ಚುಲಿ 60,000 ರೂಪಾಯಿ ಬರೀ ಫೋನ್ ಸಿಗುತ್ತೆ ಅಷ್ಟೇ. 60,000 ರೂಪಾಯಲ್ಲಿ 40,000 ರೂಪಾಯಿ ಮನೇಲಿ ಇಸ್ಕೊಂಡಿದ್ದೆ. ಫೋನ್ ತಂದಿದ್ದು ಐಫೋನ್ ಬೇಕೇ ಇರುತ್ತೆ ನನಗೆ, ಹಿಂಗೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕೇಳಕ್ಕೆ ನಮ್ಮ ಅಮ್ಮ ದೋಸ್ರ ಮಾತಾಡ್ದಂಗೆ 40,000 ರೂಪಾಯಿ ಬರೀ 40,000 ರೂಪಾಯಿ ಮಾತ್ರ ಕೊಟ್ಟು ನಮ್ಮ ಅಮ್ಮ ಕೊನೆವರೆಗೂ 40,000 ರೂಪಾಯಿ ಅಂದ್ಕೊಂಡಿತ್ತು. ಇನ್ನು 20,000 ಹೆಂಗೆ ಮಾಡಿದೆಪ್ಪ ಅಂತಂದರೆ, ನಾನು MBAಗೆ ಜಾಯ್ನ್ ಆದಾಗ ನಾನು ಇನ್ನೂ ಫಸ್ಟ್ ಸೆಮ್ ಎಕ್ಸಾಮೇ ಬರ್ದಿರಲಿಲ್ಲ. ನನಗೆ SSC ಸ್ಕಾಲರ್ಶಿಪ್ ಬಂದ್ಬಿಡ್ತು. ಅವಾಗ ಯಾರಪ್ಪ ಗೌರ್ಮೆಂಟ್ ಇದ್ದಿದ್ದು, ಈಗ ಇದೇ ಇರಬೇಕು, ಕಾಂಗ್ರೆಸ್ ಗೌರ್ಮೆಂಟ್ ಇರಬೇಕು, ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು, ಅವ್ರು CM ಆಗಿದ್ರು. ಸೊ ಅದೆಲ್ಲ ಹೇಳಬಾರ್ದು. ಸೊ ನಮಗೆ MBA ಜಾಯ್ನ್ ಆಗಿ ಇನ್ನೂ ಒಂದು ತಿಂಗಳು ಆಗಿರಲ್ಲ. ರಪ್ಪ ಅಂತ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದೆ. ಸ್ಕಾಲರ್ಶಿಪ್ ಹೇಳಬೇಕು ಅಂದ್ರೆ ಬಂದಿದ್ದೆ ಒಂದು ರೋಚಕ. ಏನಪ್ಪ ಅಂತಂದ್ರೆ ನನ್ನ ಡಾಕ್ಯುಮೆಂಟ್ ಕರೆಕ್ಟಾಗಿ ಇರಲಿಲ್ಲ. ಸ್ಕಾಲರ್ಶಿಪ್ತು ಕ್ಯಾಸ್ಟ್ ಇನ್ಕಮ್ ಮೇಲೆ ಎಕ್ಸ್ಪೈರ್ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ಪಕ್ಕ ನೋಡಿದ್ರೆ ಸ್ಕಾಲರ್ಶಿಪ್ ಕೊಡಬೇಕು ಅಂತಂದರೆ, ಬಟ್ ನಾನು ಎಕ್ಸ್ಪೈರ್ ಆಗಿತ್ತು. ಬಂದರೆ ಬರಲಿ, ದೇವರ ಆಶೀರ್ವಾದ, ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ಆ ರಿನ್ಯೂವಲ್ ಕೊಟ್ಟರೆ ರಿನ್ಯೂವಲ್ ಮಾಡ್ಕೊಳ್ಳೋದು ಕ್ಯಾಸ್ಟ್ ಇನ್ಕಮ್ನ, ಹೋಗ್ಲಿ ಅಂದ್ಬಿಟ್ಟು ಹಳೆ ಕ್ಯಾಸ್ಟ್ ಇನ್ಕಮಲ್ಲಿ ಹಾಕಿದೆ ಸ್ಕಾಲರ್ಶಿಪ್ನ. ಬಡ್ಡಿ ಮಗು ಏನಾದಪ್ಪ ಅಂತಂದರೆ, ನಮ್ಮ ಇಡೀ ನಮ್ಮ ಸೆಕ್ಷನ್, ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಸೆಕ್ಷನಲ್ಲಿ MBA ಡಿಪಾರ್ಟ್ಮೆಂಟಲ್ಲಿ ಯಾರಿಗೂ ಸ್ಕಾಲರ್ಶಿಪ್ ಬರಲಿಲ್ಲ. ಫಸ್ಟ್ ನನಗೆ ಬಂದ್ಬಿಡ್ತು. ನನಗೆ ಒಂದು ದಿವಸ ನನಗೆ ಫಸ್ಟ್ ಬಂತು. ಆಮೇಲೆ ಇನ್ನು 3-4 ಜನಕ್ಕೆ ಅವತ್ತು ಒಂದು ದಿವಸ ಬಂತು. ಅವತ್ತು ಫಸ್ಟು ನಾನು ಮೆಸೇಜ್ ನೋಡಿ ನಾನು ಕ್ಲಾಸ್ ನೋಡಿದೆ. 10:11 ಗಂಟೆಗೆ ಬಂತು ಮೆಸೇಜ್. ನನಗೆ 20,000 ರೂಪಾಯಿ ಬಂತು ಸ್ಕಾಲರ್ಶಿಪ್ದು, SSBದು. ಮನೆಗೆ ಏನು ಹೇಳಿಲ್ಲ, ಸೈಲೆಂಟಾಗಿ ಮಡಿಕೊಂಡೆ. ಇವ್ರಿಗೇನು ಹೇಳಿದ್ದೆ ಸ್ಕಾಲರ್ಶಿಪ್ ಏನು ಬರಲ್ಲ MBAಗೆಲ್ಲ ಅಂತ ಫಸ್ಟ್ ಟೈಮ್ ಹೊಡೆದಿದ್ದೆ. 20,000 ರೂಪಾಯಿ ಬಂತು ನನಗೆ. ಸೈಲೆಂಟಾಗಿ ಅಕೌಂಟಾಗಿ ಮಡಿಕೊಂಡು ಏನು ಮಾತಾಡ್ದಂಗೆ ನಮ್ಮ ಅಮ್ಮನ ಹತ್ರ ಬಂದೆ. ಹಿಂಗೆ ಫೋನ್ ತಗೋಬೇಕು, ಹಿಂಗೆಲ್ಲ ವೀಡಿಯೋ ಮಾಡಿದ್ರೆ ಹಿಂಗೆಲ್ಲ ವೀಡಿಯೋ ಮಾಡ್ಬೇಕು ಅಂತಿದ್ದೀನಿ. ಅದು ಅವ್ರಿಗೇನೋ ಗೊತ್ತಿರಲಿಲ್ಲ. ನಾನು ಹೇಳಿದ್ದೀನಿ ಹಿಂಗೆಲ್ಲ ವೀಡಿಯೋ ಮಾಡಬೇಕು, ಚೆನ್ನಾಗಿ ಗೊತ್ತಿಲ್ಲ, ಏನಾದರೂ ಗೊತ್ತಿಲ್ಲ, ಫೋನ್ ತಗೋಬೇಕು, ಫೋನಿಂದ ಏನೋ ಮಾಡ್ತೀನಿ, ನನಗೆ 40,000 ಕಾಸು ಬೇಕು ಅಂತ ಹೇಳಿದೆ. ಆಮೇಲೆ ಫೋನ್ ತಗೋಕ್ಕೆ ಅಂತ ಹೇಳಿದೆ. 40,000 ರೂಪಾಯಿ ಫೋನ್ ಹೆಂಗೆ ಹಂಗೆ ಅಂತ ಫುಲ್ಲು ಅಮ್ಮ ಫುಲ್ಲು ಗೊತ್ತಲ್ಲ ರಗಡ ರಾಣಿ, ಫುಲ್ಲು ಮಕ್ಕೋಗ್ದು 40,000 ರೂಪಾಯಿ ಡೀಲ್ ಮಾಡ್ಕೊಂಡು ಹೆಂಗೆ ಮಾಡಿ ಅದು ಎಲ್ಲಿಂದ ಕೊಡ್ತಾ ಏನಂತ ಕೊಡ್ತಾ ಸೇವಿಂಗ್ಸು. ನನಗೆ ಗೊತ್ತಿತ್ತು ಅದು ಕೊಟ್ಟಿದ್ದು. ನಿನಗೆ ನಮ್ಮ ಅಪ್ಪ ಗೊತ್ತಿಲ್ಲ ಗೈಸ್ ಫೋನು.
ಆಮೇಲೆ ಫೋನ್ ತಗೊಂಬಂದು ಮನೆ ಇಕ್ಕೋರು ಅಪ್ಪ ಗೊತ್ತಿಲ್ಲ ಇದು ಐಫೋನು ಇಷ್ಟು ಬೆಲೆ ಬರ್ತದೆ ಅಂತ. ಅವತ್ತು 40,000 ಅಂತ ಹೇಳಿದ್ರು ಮನೆಗೆ. ಆಮೇಲೆ ಓದ್ತಾ ಸ್ವಲ್ಪ ಸಮಯ ಅಮ್ಮಂಗೆ ಹೇಳಿದೆ, ಅಮ್ಮ ಜಾಸ್ತಿ ಫೋನು 60,000 ರೂಪಾಯಿ ಸ್ಕಾಲರ್ಶಿಪ್ ಬಂದಿತ್ತು, ನೀವು ಯಾರು ಹೇಳಿರಲಿಲ್ಲ. ಸ್ಕಾಲರ್ಶಿಪ್ ದುಡ್ಡು ಮತ್ತು ಇದನ್ನು ಎರಡು ಮಿಕ್ಸ್ ಮಾಡಿಬಿಟ್ಟು 60,000 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಅಂತ. 60,000 ರೂಪಾಯಿ ಕೊಟ್ಟು ಫೋನ್ ತಂದೆ, ಚಾರ್ಜರ್ ತನಕ ಕಾಸಿಲ್ಲ. ಆಮೇಲೆ ಅದಕ್ಕೆ ಏನಾರು ಮಾಡಿ ನನ್ನ ಫ್ರೆಂಡ್ ಹತ್ರ ಕೆಲಸಕ್ಕೆ ಹೋಗಿ ಅದೇನೋ ಮಾಡಿ Q&A ಏನಾದ್ರು ಹೇಳಿದ್ದೀನಿ. ಬಟ್ ಆದರೂ ಫೋನ್ ಅಂದರೆ ಮೆಮೊರಿ ಮಿಡಲ್ ಕ್ಲಾಸ್ ಜನರಲ್ಲಿ ಒಂದು ಮೋಟಿವೇಶನ್ ಥರ ವಹಿಸಿದ್ದಲ್ಲ ನೀವು ತಗೋಬೇಕು ಅಂತಂದರೆ, ಹೇಳಬೇಕು ಅಂತಂದರೆ ವ್ಲಾಗ್ ಮಾಡ್ಬೇಕು ಎಷ್ಟೋ ಜನಕ್ಕೆ ಆಸೆ ಇರ್ತದೆ, ಬಟ್ ಸಪೋರ್ಟ್ ಇರಲ್ಲ. ಸಪೋರ್ಟ್ ಅಂದರೆ ನಿಮ್ಗೆ ವ್ಲಾಗ್ ಮಾಡೋ ಕಂಟೆಂಟ್ ಇರ್ತದೆ, ಇಷ್ಟೇ ಇರ್ತದೆ, ಅದಕ್ಕೆ ಬೇಕಾದಂಥ ಆಕ್ಸೆಸರೀಸ್ ಇರಲ್ಲ, ಅದು ಬೇಕಾದಂಥ ಇದಿರಲ್ಲ, ಆ ಥರ ಆಗೋತ್ತದೆ. ಸೊ ನಾನು ಇದ್ರಾಗೆ ಇರಪ್ಪ ಹೊಡೆದಾಗಿರೋದು ಗೊತ್ತೈತೆ ಅದು. ಸೊ ನೋಡಿ ಇದ್ರಾಗ ಸ್ಟಾರ್ಟ್ ಮಾಡಿದ್ದು ಫಸ್ಟು ವ್ಲಾಗ್ನ. ಒಂದು 7ರಿಂದ ಒಂದು 10 ಒಳಗೆ ಬಿಟ್ಟಿದ್ದೆ ಈ ಫೋನಾಗೆ. ಬಟ್ ಫುಲ್ಲು ಬೂಸ್ಟ್ ಕ್ಯಾಮ್ರಾ ಇದು. 2020 ದಾಣಿ ಫೋನ್ ಇದು. ಅದು 9,000 ರೂಪಾಯಿ ಮಾಡಿ 2,000 ರೂಪಾಯಿ ಸಲ ಮಾಡಿ 11,000 ರೂಪಾಯಿಗೆ ಈ ಫೋನ್ ತಂದಿದ್ದು. ಇದು ಏನಕ್ಕೂ ಸುಖ ಇಲ್ಲ. ಫುಲ್ಲು ಯಾವುದೋ ಒಳ್ಳೆ ಹಳೆ ನೋಕಿಯಾ ಫೋನಾಗಿ ಕ್ವಾಲಿಟಿ ಬರೋದು. ಅದ್ರಾಗೆ ಒಂದು ವಾರ ಮಾಡಿದೆ, ಬಟ್ ವರ್ಕ್ ಆಗಿ ಅಂದ್ಬಿಟ್ಟು ಐಫೋನ್ ಸ್ವಿಚ್ ಆಗಿದ್ದು. ಸೊ ನೀವ್ಯಾರು ಮಾಡಬೇಕು ಅಂತಂದರೆ, ಒಂದು ಬೆಸ್ಟು ವ್ಲಾಗರ್ಗೆ ವ್ಲಾಗ್ ಮಾಡಬೇಕು ಅಂತಂದರೆ ನಾನು ಪ್ರಿಫರ್ ಮಾಡೋದು, ನನ್ನ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಐಫೋನ್ ಬೆಸ್ಟ್ ಗೈಸ್. ಬೇರೆ ಆ್ಯಂಡ್ರಾಯ್ಡ್ ನಾನು ಯಾವತ್ತೂ ಗೊತ್ತಿಲ್ಲ. ಇವಾಗ ಫುಲ್ಲು ಆ್ಯಂಡ್ರಾಯ್ಡ್ಗೂ ಅಪ್ಡೇಟ್ ವರ್ಷನ್ ಬಂದವೆ ಅಂತ ನಾನು ಯಾವತ್ತು ಯೂಸ್ ಮಾಡಿಲ್ಲ. ಬಟ್ ಐಫೋನ್ ಅಂತೂ ಸ್ಪೀಡು ಮತ್ತು ಕ್ಯಾಮ್ರಾ ಕ್ವಾಲಿಟಿಗೆಲ್ಲ ಐಫೋನೇ ಬೆಸ್ಟು ಅಂತ ನನಗೆ ಅನಿಸಿದ್ದು. ನಿಮ್ಮಿಷ್ಟ. ಸೊ ಮಾಡಂಗಿದ್ರೆ ನೀವು ಮಾಡ್ಬೋದು. ಐಫೋನ್ 15+ ತಗೊಂಡು ಐಫೋನ್ 15 ವೇರಿಯಂಟ್ ಸೆಕೆಂಡ್ಸ್ ತಂತೀನಿ ಅಂತಂದರೆ, ಹೊಸ ತಂತೀನಿ ಅಂದರೆ ಹೊಸ ಫೋನ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬರ್ತವೆ. ಸೊ ಐಫೋನ್ 15+ ಸ್ಟಾರ್ಟ್ ಮಾಡಿರಿ. ಸೊ ಆ ಥರ ಫೋನ್ ತಂದಿದ್ದು. ಫೈನಲಿ 17 Pro Max ತಾಂಡಿ ಖುಷಿ ಆಯಿತು. ನನ್ನ ಕೈ ಈ ಥರ ನೋಡ್ತೀನಿ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ. ನೀನು ಹಿಡ್ಕೊ, ಓಪನಲ್ಲಿ ಇರೋ ಫಸ್ಟ್ ಬಟನ್ ಹಿಂದೆ ಹೊಡ್ಕೊತೀನಿ ನನಗೆ ಗೈಸ್. ಸೊ ಹಂಗಾಗಿ ಫೋನ್ ತಗೊಂಡಾಗ ಫುಲ್, ಆಮೇಲೆ ಫೋನ್ ತಗೊಂಡ ಜರ್ನಿಗೆ ಇವಪ್ಪೊಂದು ಆಮೇಲೆ ಫುಲ್ ಸ್ಟಾರ್ಟ್ ಮಾಡ್ಕೊಂತು. ಫುಲ್ಲು ಕೆಟ್ಟ ಮಾತಾಗಿ ಸ್ಟಾರ್ಟ್ ಮಾಡ್ಕೊಂತು. ನಮ್ಮ ಅಮ್ಮನ ಫಸ್ಟ್ ನಾನು ಬೈದಿಲ್ಲ, ನನಗೂ ಕೇಳ್ತು. ಆಮೇಲೆ ಅಮ್ಮನ ಬೈತು. ಏನೋ ನಮ್ಮ ಬೈತು, ಹೇಳು ಅಷ್ಟು ಫೋನ್ ಕೊಡಿಸ್ಬಿಟ್ಟಿದ್ದಿ, ಮಗ ಮೆರೆದಂಗೆ ಮೆರಿತಾಳೆ, ನಾವು ₹1 ಕುಡಿತೀವಿ, ನಮಗೂ ಡ್ಯಾನ್ಸರ್ ಬೆಳಿತಾನೆ. ಅವಾಗ ತಾನೇ ಕಾಲೇಜಿಗೆ 2.5 ಲಕ್ಷ ರೂಪಾಯಿಯಲ್ಲಿ 2.5 ಲಕ್ಷ ರೂಪಾಯಿ 1.5 ಲಕ್ಷ ಕೊಟ್ಟು ಕಾಲೇಜ್ ಸೇರಿಸಿದ್ವಿ. 1,35,000 ಕೊಟ್ಟು ಇದ್ದ 60,000 ರೂಪಾಯಿ ಫೋನು, 60,000 ರೂಪಾಯಿ ಫೋನು. ಇನ್ನು ನಮ್ಗೆ ಬೇಕಾದ ಶೋಕಿಗಳಿಲ್ಲ ಅಂತ ಫುಲ್ಲು ಚಾರ್ಜ್ ನಮ್ಮ ಮೇಲೆ. ಅದು ಸಂಸ್ಕೃತ ಸುಸಂಸ್ಕೃತದಲ್ಲೆಲ್ಲ. ಆಮೇಲೆ ಏನೋ ಮಾಡ್ತೀನಿ ಬಿಡು, ತಲೆ ಕಟ್ಕೊಂಡು ಹೋಗ್ಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ಹಿಂಗೆ ಗೊತ್ತಾಯ್ತು. ಸುಮ್ಮನೆ ಎಲ್ಲ ಸೋಷಿಯಲ್ ಮೀಡಿಯಾ ಬೇರೆ ಥರ ಐತೆ ಜಗತ್ತು ಅಂತ. ಆಮೇಲೆ ಅರ್ಥ ಆದಮೇಲೆ ಸುಮ್ಮನಾದ್ರು. ಸೊ ಏನೂ ಗೊತ್ತಿಲ್ಲ ಅವ್ರಿಗೆ, ಎಲ್ಲ ನಾನೇ ಮ್ಯಾನೇಜ್ ಮಾಡ್ತಾ ಇರೋದು. ಅವ್ರು ಸುಮ್ಮನೆ ಡೀಸೆಂಟಾಗಿ ಏನೂ ಗೊತ್ತಿಲ್ಲದಿರೋ ಥರ ಸೈಲೆಂಟಾಗೆ ಅವ್ರ ಪಡೆಗಾರ ಅವರೇ. ಸೊ ನಾನು ಪಡೆ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹಿಂಗೆ ಹೋಗ್ತಾರೆ, ಏನಾದರೂ ಗೊತ್ತಿಲ್ಲ ನಮ್ಮ ಕತೆ. ಒಟ್ಟಿನಾಗ ಒಂದೆಲ್ಲ ಒಂದು ದಿವಸ ಇದೇ ಥರ ಸಪೋರ್ಟ್ ಇದ್ದರೆ ಚೆನ್ನಾಗಿ ಮಾಡ್ತೀವಿ. ಬಟ್ ಇದನ್ನು ಸೈಡಾಗಿ ಇಟ್ಕೊಂಡು ನೆಕ್ಸ್ಟು ಏನೋ ಹೊಸ ಥರ ಪ್ಲ್ಯಾನ್ ಮಾಡಿ ಹೊಸ ಥರ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅದೆಲ್ಲ ಏನೇ ಕೆಲಸ ಮಾಡಿದ್ರು ಸೀಕ್ರೆಟ್ ಮಾಡಬೇಕು ಅಂತ ಗೈಸ್. ಇವಾಗ ಏನೇ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತಂದರೆ ಅದೆಲ್ಲ ಕಣ್ಣು ಬಿಟ್ಬಿಟ್ಟು ಅಂದರೆ ಆಗೋ ಕೆಲಸ ಆಗಲ್ಲ. ಸೊ ಎಕ್ಸ್ಪೀರಿಯನ್ಸ್ ಆಗೈತೆ. ಸೊ ಅದಕ್ಕೋಸ್ಕರ ಏನೇ ಸೀಕ್ರೆಟಾಗಿ ಮಾಡಿದ್ರು ಸೀಕ್ರೆಟಾಗಿ ಮಾಡಿ ನಡೆಸಿ ಫಿಟ್ ಆಯಿತು, ಓಕೆ ಆಯಿತು ಅಂದರೆ ಬೇಕಾದ್ರೆ ರಿವ್ಯೂ ಮಾಡ್ಬೋದು. ಸಕ್ಸಸ್ ಆದರೂ ಸಕ್ಸಸ್ ಎಂಜಾಯ್ ಮಾಡ್ಕೊಬೋದು. ಬಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಅಲ್ಲಿಗೆ ಸಕ್ಸಸ್ಫುಲಿ ಸರ್ವನಾಶ ಆಗುತ್ತದೆ. ಸೊ ಅದಕ್ಕೆ ನಾನು ಅಂದ್ಕೊಂಡಿರೋ ಪ್ರಕಾರ ಏನೇ ಮಾಡೋಂಗಿದ್ರು ಗುಟ್ಟಾಗಿ ಮಾಡಿರಿ. ಆಮೇಲೆ ಸಕ್ಸಸ್ನ ಫುಲ್ ಎಲ್ಲರಿಗೂ ಜಾತಿ ಥರ ಎಂಜಾಯ್ ಎಕ್ಸ್ಪ್ಲೋರ್ ಮಾಡಿರಿ. ಆವಾಗ ತೃಪ್ತಿ ಆಗ್ತದೆ ಅಷ್ಟೇ. ನಿಂಗೇನು ಸ್ವಲ್ಪ 1,50,000 ರೂಪಾಯಿ ಫೋನ್ ಅಂತಂದರೆ ಏನೋ ಮಾಡ್ಕೋಬೋರಪ್ಪ, ನಾವು ಇನ್ನೇನು ಹೇಳೋಣ. ಅವತ್ತಿಗೆ ಹೆಂಗೆ ಅನಿಸ್ತದೆ? ಅವತ್ತು 60,000 ಇನ್ವೆಸ್ಟ್ ಮಾಡಿಕೊ, ಇವತ್ತು 1 ಲಕ್ಷ ಇನ್ವೆಸ್ಟ್ ಮಾಡಿಕೊ ಏನಿಸ್ತದೆ? 7 ತಿಂಗಳಿಂದ ಕುಡಿಕೊಂಡು ನಾನು ಕುಡಿ ಮಾಡೋದ್ರಾಗ ಇಂಡಿವಿಸ ತಂದಾಕೋದು. ಉಳ್ದ ಅಕೌಂಟ್ ಇತ್ತಲ್ಲಪ್ಪ, ಅಕೌಂಟ್ ತಗೊಳ್ಬೇಕು ಅಂತ ಕೊಟ್ಟಲು ತಗೊಂಡು ಬಂದೆ. ಗಾಯಿಸಿದ್ರೆ ಸ್ವಲ್ಪ ಅರ್ಧ ನಾನು ಸೇವ್ ಮಾಡಿದ್ದೀನಿ, ಇನ್ನೊಂದು ಅರ್ಧ ದುಡ್ಡು ಆಲಿಂದು ಬಿದ್ದು, ಇನ್ನೊಂದು ಸ್ವಲ್ಪ ಯೂಟ್ಯೂಬಿಂದ ಬಂದಿರೋ ರೆವೆನ್ಯೂ. ಸೊ ಪರವಾಗಿಲ್ಲ ಗೈಸ್, ಯೂಟ್ಯೂಬಲ್ಲಿ ಬರ್ತೈತಿಲ್ಲ ಅಂತ ಹೇಳಲ್ಲ, ಚೆನ್ನಾಗೇ ಬರ್ತೈತೆ. ಸೊ ಹಾಗೇನೆ ಕಷ್ಟ ಬಿದ್ದು ಒಂದಲ್ಲ ಒಂದು ರೀತಿ ಚೆನ್ನಾಗಿ ನಡ್ಕೊಂಡು ಹೋದರೆ ದೇವ್ರು ಯಾವತ್ತೂ ಕೈ ಬಿಡಲ್ಲ. ನಾನು ಎಕ್ಸಾಂಪಲು ಸ್ಟಾರ್ಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ಜೀವನ ಮಾಡ್ಬೋದು, ಚೆನ್ನಾಗಿ ಜೀವನ ಮಾಡ್ಬೋದು. ಬಟ್ ಏನೂ ಇಲ್ಲ, ನಿನ್ನ ಹತ್ರ ಆರಾಮಾಗಿ ಜೀವನ ಮಾಡ್ತಾಯಿದ್ದೀನಿ, ಏನೋ ನಿನಗೆ ಬೇರೆ ರೂಟ್ಸ್ ಇಲ್ಲ, ಹಿಂಗೆ ಮಾಡ್ಕೊತೀನಿ ಅಂತಂದರೆ ಫುಲ್ಲು ಒಂಥರ ನೆಕ್ಸ್ಟ್ ಲೆವೆಲ್ ಜೀವನ ಮಾಡ್ಬೋದು. ಬಟ್ ಬೇರೆ ಥರ ಎಲ್ಲ ಕಮಿಟ್ಮೆಂಟ್ ಅವು ಇವು ಇತ್ತು ಅಂತಂದರೆ ಅವ್ನು ಆರಾಮಾಗಿ ಕ್ಲಿಯರ್ ಮಾಡ್ಕೊಂಡು ಏನೋ ಮಾಡ್ಬೋದು. ಬಟ್ ಸಪೋರ್ಟ್ ಇರಬೇಕು ಅಷ್ಟೇನೇ. ಸೊ ಹಂಗಾಗಿ ಫೈನಲಿ ಕನಸಿನ ಐಫೋನ್ 17 Pro Max 1TB ತಗೊಂಡಾಯಿತು. 1TB ಅಂದರೆ 1024 GB ಒದ್ದಾಡಾಯಿತು. 15 ವ್ಲಾಗ್ನ ಆರಾಮಾಗಿ ಕವರ್ ಮಾಡ್ಬೋದು. ಹೇಳು ನೀನು ಹೆಂಗಸ್ತು? ಆ ಡಬ್ಬ ತಂಡಿ ದೇವ್ರ ಮನೆಗೆ ಪೂಜೆ ಮಾಡು, ನೀನೇ ಮಾಡ್ಕೋ. ಜಾಸ್ತಿ ದಿವಸ ಬಳಕೆ ಫೋನ್ ಏನಾಯ್ತಾ? ಲಕ್ಷ್ಮಿ ಓದಿತ್ತಲ್ವ ಅದು ಬಂದಿದ್ದು. ಐಸ್ ಫೈನಲಿ ಓಪನ್ ಆಯಿತು. ನಮ್ಮ ಲ್ಯಾಂಗ್ವೇಜ್ ಕನ್ನಡ ಆಯ್ತು ನೋಡ್ತೀನಿ. ಅಯ್ಯೋ ಐಫೋನ್ ಕನ್ನಡ ಆಪ್ಷನ್ ಎಲ್ಲ ಕಳಿಸಿದೆ ಸೆಟ್ಟಿಂಗ್ಸಲ್ಲಿ. ಇಲ್ಲಾಂದರೆ ಐದೆ ಫಸ್ಟೇ ಕೊಟ್ಬಿಟ್ಟವ್ರೆ. ನಾನು ಫಸ್ಟು ಕೆಳಗೆ ಬಿಡ್ತಾ ಇದ್ದೀನಿ, ಫಸ್ಟೇ ಕನ್ನಡನೇ ಬಂದ್ಬಿಟ್ಟಿದೆ. ಖುಷಿ ಆಯಿತು ನೋಡಿ ಗೈಸ್. ಫೈನಲಿ ಸೆಟಪ್ ಆಯಿತು. ಫೋನ್ ಆನ್ ಆಯಿತು, ಏನಿಲ್ಲ ಇದರಲ್ಲಿ ಇವಾಗ.
ನೋ ಫೋಟೋಸ್ ಆರ್ ವಿಡಿಯೋಸ್. ಫಸ್ಟು ಫೋಟೋನ ಫ್ಯಾಮಿಲಿ ಸೆಲ್ಫಿ ತಗೊಂತೀವಿ ಇಲ್ಲಿ ಫಸ್ಟು 2-3 ಜನ ಲೊಕೇಶನ್. ಏನು ಸಕಲ ಗೊತ್ತಾಯ್ತು ಅಂತ ಸೂಪರ್ ಗೊತ್ತಾಗಿದೆ. ಫ್ರಂಟ್ ಕ್ಯಾಮ್ರಾನೇ ಬಾಂಬ ಗೊತ್ತೈತೆ. ಇನ್ನೊಂದಷ್ಟು ಕ್ಯಾಮ್ರಾ ಸೆಟ್ಟಿಂಗ್ಸ್ ಮಾಡ್ಕೊಬೇಕು. ಸೊ ನನ್ನ ವ್ಲಾಗಿಗೆ ಬೇಕಾಗಿರೋಂಥ ಕ್ಯಾಮ್ರಾ ಸೆಟ್ಟಿಂಗ್ಸು, ವಿಡಿಯೋಗ್ರಫಿ ಸೆಟ್ಟಿಂಗು ಬೇಜಾನ್ ಚೇಂಜ್ ಮಾಡ್ಕೊಬೇಕಿನ್ನ. ಸೊ ಆಮೇಲೆ ಮಾಡ್ಕೊತೀನಿ. ಬರಮೇಲೆ ಬರಮೇಲೆ ಒಂದೇನು ಸಲ ಬರಮೇಲೆ ಬೈಲ್ ಒಂದೇನು ಫೋಟೋ ತಗೊಳ್ಳೋಣ ಹೊಸ ಫೋನಿಗೆ. ಫಸ್ಟ್ ಫೋಟೋ ನಿಂದ ತೆಗಿಬೇಕು ಬರಮ್ಮ, ನಿಂದ ತೆಗಿಬೇಕು ಫಸ್ಟ್ ಫೋಟೋ ತುರಿತೀನಿ ಬೈಲಿ. ಬರಮೇಲೆ ಮಾ ನೀನು ಬರಪ್ಪಲ್ಲಿ, ನೀನು ಬರಪ್ಪಲ್ಲಿ ಪಾವು ಹೊಸ ಫೋನ್ ಪಾವು. ನೀನು ಆ ಕಡೆಗೆ ಹೋಗಿ ಕುಳ್ಳ ಇದ್ದೀನಿ ನೀನು. ತುಳ್ಬಿಡ್ತಾ ನೀನು ಒಳ್ಳೆ ಬಂಡೆ ನೀನ ಸ್ಮೈಲ್ ಪ್ಲೇಸ್, ಸ್ಮೈಲ್ ಪ್ಲೇಸ್. ಓ ತಕೊಂಡೆ ಫಸ್ಟ್ ಫೋಟೋ ಆಯ್ತಾ. ಹೋಗ್ರಿ. ಥ್ಯಾಂಕ್ ಯು ಸೋ ಮಚ್ ವಸಂತಮ್ಮನವ್ರಿ, ನಮ್ಮ ಫೋನಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ. ಏನಾದ್ರು ಬೈಕ್ ಇದ್ರೆ ಸರಿ ಬರಲ್ಲ ಅದೆಲ್ಲ. ವಸಂತಮ್ಮನ ನಾವು ಬೈ ಧಿಕ್ಕಾರ ಹಾಕ್ಬೇಕಾಗ್ತದೆ. ಸೊ ಆರಾಮಾಗಿರ್ರಿ. ಥ್ಯಾಂಕ್ ಯು ಚಿನ್ನ. ಗೈಸ್ ಇವಾಗ ನಮ್ಮ ಫುಲ್ಲು ಯೂಟ್ಯೂಬ್ ಚಾನಲ್ ಗೀನಲ್ಲು ಅದೆಲ್ಲ ಇದಕ್ಕೆ ಸೆಟಪ್ ಮಾಡ್ಬೇಕು ಇವಾಗ. ಸೊ ಇದಕ್ಕೆ ಸೆಟಪ್ ಮಾಡಿಬಿಟ್ಟು ನನ್ನ ಕೆಲಸ ಇದು ಸೆಟಪ್ ಮಾಡ್ಬೇಕು ಇವಾಗ ಪೂರ್ತಿ. ನಾನು ಕೆಲಸ ಮಾಡ್ಬೇಕು ನಾನು. ಗೈಸ್ ಅಷ್ಟು ಬಿಟ್ಟರೆ ಈ ಬಾಕ್ಸಲ್ಲಿ ಇನ್ನೇನಮ್ಮ ಐತೆ ಈ ಫೋನು ಆರೆಂಜ್ ಕಲರ್. ಅದು ಬಿಟ್ಟರೆ ಇನ್ನೇನಾಯ್ತು ತೋರಿಸ್ತೀನಿ ರೀ. ಸೌಂಡ್ ಮಾಡ್ಬಿಡಿ ಒಂದು 5 ನಿಮಿಷ. ಫೋನು ಆ ಫೋನ್ ಬಿಟ್ಟರೆ ಅದು ಸ್ಟಿಕ್ಕರ್ ಏನಿತ್ತು ಫ್ರಂಟಿಂದ ಆ ಸ್ಟಿಕ್ಕರ್ ಬಿಟ್ಟರೆ ಅದು ಆ ಸ್ಟಿಕ್ಕರು ಆ ಸ್ಟಿಕ್ಕರ್ ಬಿಟ್ಟರೆ ಇದೊಂದು ಚಾರ್ಜರ್ ಕೇಬಲು. ಬರೀ ವೈರ್ ಅಷ್ಟೇ ಕೊಡೋದು. ಈ ವೈರ್ ಈ ಕೇಬಲ್ಗೆ 2,000, ಅಡಾಪ್ಟರ್ಗೆ 2,000. ಬಟ್ ಅಡಾಪ್ಟರ್ ಏನು ತಾಣಲ್ಲ. iPhone 15 ಏನೈತೆ ಅದನ್ನು ಯೂಸ್ ಮಾಡ್ತೀನಿ. ಎಲ್ಲ ಒಂದೇ ಅಡಾಪ್ಟರ್ನೇ. ಇಷ್ಟು ಅಗ್ಲ ಫೋನಿಗೆ ಚಾರ್ಜರ್ ಕೊಡಲ್ಲ ಅವರು. ಎಕ್ಸ್ಟ್ರಾ ಕಾಸು ಕೊಡ್ತಾವೆ ತಿರುಗಿ 2,000 ಕೊಟ್ಟು. ಇನ್ನೇನು ತಗೊಳ್ಳಿ. ಎಜೆಕ್ಟ್ರ್ ಸಿಮ್ ಎಜೆಕ್ಟ್ರ್ ಪಿನ್ ಎಲ್ಲ ಕೊಟ್ಟವ್ರಪ್ಪ ಗೈಸ್. ಇದ್ರ ಕೊಟ್ಟವ್ರೆ. ಸೊ ಕರೆಕ್ಟು ಸಿಮ್ಮೆ ಈ ಸಿಮ್ಮಿ ನಾನು ನೋಡಿ ಎಜೆಕ್ಟ್ರ್ ಪಿನ್ ಹುಡ್ತಾಯಿದ್ದೀನಿ. ಸೊ ಇದಕ್ಕೆ ಎಜೆಕ್ಟ್ರ್ ಪಿನ್ ಬರೋಲ್ಲ. ಜಸ್ಟ್ ಇಷ್ಟೇ ಗೈಸ್, ಖಾಲಿ ಬಾಕ್ಸು. ಫೋನ್ ಬಿಟ್ಟರೆ ಇದ್ರಾಗ ಏನೂ ಬರೋಲ್ಲ, ಖಾಲಿ ಹಂಗೆ. ಯಪ್ಪ ಗೈಸ್ ಫೈನಲ್ ಆಯಿತು. ಸೆಟಪ್ ಮಾಡಿದ್ದು ಹೊಸ ಫೋನ್ಗೆ ಚಾನಲೆಲ್ಲ. ತಳಪ್ಪ ಈ ಚಾನಲ್ ಬಂತು ನಿನ್ನ ಫೋನ್ಗೆ. ಗೈಸ್ ನೋಡಿ ಕ್ಲಾರಿಟಿ ಮಾತ್ರ ಬಾಂಬ ಗೊತ್ತಾಗಿದೆ ಇದ್ರಾಗೆ. ತಳಮ್ಮ ನೀನು ಚಾನಲ್ ಕೊಟ್ಟಿದ್ದೀನಿ ಗೈಸ್. ಓನರ್ ಇವ್ರೆ ಈ ಚಾನಲ್ಗೆ. ಸೊ ಎಲ್ಲ ಸೆಟಪ್ ಮಾಡಿ ಕೊಟ್ಟಿದ್ದೀನಿ. ಗೂಗಲ್ ಅಕೌಂಟ್ ಎಲ್ಲ ಕಂಪ್ಲೀಟ್ಲಿ. ನಿಮ್ಮ ಫೋನು ನಿಮ್ಮ ಕೈಯಲ್ಲಿ ತಗೊಳ್ರಿ. ಹೆಂಗೆ ಸೆಟಪ್ ಆಯಿತು. ಇವಾಗ ಏನೇ ಇದ್ರು ಎಲ್ಲ ಇದೊಂದೇ ಫೋನ್ ಆಗಿರೋದು. ಫುಲ್ಲು ಪಾಸ್ವರ್ಡ್ ಗೀಸ್ವರ್ಡ್ ಎಲ್ಲ ಹೊಸ್ದಾಗಿ ಅಪ್ಡೇಟ್ ಮಾಡಿಬಿಟ್ಟು ಫುಲ್ ರೀಸೆಟ್ ಮಾಡಿಬಿಟ್ಟು ಫುಲ್ ನಮ್ಮ ಚಾನಲ್ ಮೇಂಟೆನೆನ್ಸ್ ಇಂದ ಈ ಫೋನಾಗೆ ಅಷ್ಟೇ. ಸ್ಟಾರ್ಟ್ ಮಾಡಿ ನೋಡೋಣ ಒಂದ್ಸಲ. ಶಾರ್ಟ್ ಅಲ್ಲ ಸ್ಟಾರ್ಟು. ಶಾರ್ಟ್ ಅಲ್ಲ ಸ್ಟಾರ್ಟ್ ನೋಡಿ ಏನು ಸಖತ್ ಕಾಣ್ತೀನಿ ನೋಡಿದ್ರಾಗೆ. ತಗ ಅದಕ್ಕೆ ಹಿಂಗೆ ಹಿಡ್ಕೊ ಫೋನ್ ಹಿಡ್ಕೊಂಡು ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಏಯ್ ತಾಡ್ರಿ ರೀ ಓಲಿ ಬೈ ಮಾಡು. ಐಫೋನ್ ಕೊಡ್ಸಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಳು ಏನು ಥ್ಯಾಂಕ್ಸು ಗೈಸ್. ಅಷ್ಟೇ ಈ ವಿಡಿಯೋನ ಆಲ್ಮೋಸ್ಟ್ ಅಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ನೋಡ್ತಿರ್ತೀರ ಬಂದ್ವಾರ. ಸೊ ಅಲ್ಲಿವರೆಗೂ ಹಬ್ಬದ ಪ್ರಿಪ್ರೇಷನ್ನು ಹಬ್ಬದ ವೈಬ್ ನೋಡಿರ್ತೀರಾ. ಸೊ ಹಬ್ಬ ಎಲ್ಲ ಮುಗಿಸಾದ್ಮೇಲೆ ಈ ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಅಷ್ಟೇ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಖುಷಿ ಆಯಿತು ಫೋನ್ ತಂದಿದ್ದು. ಸಿಗೋಣ.